ಪುರಾಣ ಪ್ರಸಿದ್ಧ ಭೂತಪ್ಪನ ದೇವಸ್ಥಾನದಲ್ಲಿ ಕೋತಿ ಕಾಟ. ಹದಿನೈದಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಮಾಡಿ ಕಚ್ಚಿರುವ ಕೋತಿ. ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆಯೋಕೆ ಹೋಗ್ತೀರಾ? ಆದರೆ ಈ ದೇವಸ್ಥಾನಕ್ಕೆ ಹೋಗುವ ಮುನ್ನ ಸ್ವಲ್ಪ ಎಚ್ಚರ. ಯಾಕಂದ್ರೆ ಇಲ್ಲಿ ದೇವರ ದರ್ಶನಕ್ಕಿಂತ ಈ ಕೋತಿ ಕಾಟವೇ ಹೆಚ್ಚಾಗಿದೆ. ಭಕ್ತರ ಕೈಯಲ್ಲಿರುವ ಪ್ರಸಾದ, ಹಣ್ಣು ಹಾಗೂ ಆಹಾರ ಪದಾರ್ಥಗಳನ್ನು ಕಸಿದುಕೊಂಡು ಕೋತಿಯೊಂದು ಉಪಟಳ ನೀಡ್ತಾ ಇದ್ದು, ಇದೀಗ ಭಕ್ತರು ಹಾಗೂ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಹೌದು, ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಪ್ರಸಿದ್ಧ ಪುರಲೇಹಳ್ಳಿ ಭೂತಪ್ಪನ ಗುಡಿಯ ಸುತ್ತಮುತ್ತ ಕೋತಿ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಕೈಯಲ್ಲಿರುವ ಹಣ್ಣು, ಪ್ರಸಾದ ಹಾಗೂ ಆಹಾರ ಪದಾರ್ಥಗಳನ್ನು ಕೋತಿ ಕಸಿದುಕೊಳ್ತಿದೆ. ಇದಷ್ಟೇ ಅಲ್ಲದೆ ಇಲ್ಲಿಯವರೆಗೆ ಸುಮಾರು 10 ರಿಂದ 15 ಮಂದಿಗೆ ಕೋತಿ ಕಚ್ಚಿ ಗಾಯಗೊಳಿಸಿದ್ದು, ಕೋತಿ ಕಡಿತಕ್ಕೆ ಒಳಗಾದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇದರಿಂದ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ದೇವಸ್ಥಾನಕ್ಕೆ ಬರಲು ಭಯಪಡುವಂತಾಗಿದೆ. ಮೇಳೆಕೋಟೆಯಲ್ಲಿ ಅಲ್ಲೂ ಕಡ್ದು, ಮತ್ತೆ ಇಲ್ಲಿ ಭೂತಪ್ಪಗುಡಿತೆಗೆ ಒಂದು 15 ಜನಕ್ಕೆ ಕಡ್ದು, ನನಗೆ 2 ಬಾರಿ ಕಚ್ಚಿದ್ದು. ಇದೇ ರೀತಿ ನಾನು ಡಾಕ್ಟ್ರಿಗೆ ಹೋಗಿ MLC ಮಾಡಿ ಹೇಳಿದ್ದೀನಿ, ಮತ್ತು ಇವ್ರಿಗೆ ತಿಳಿಸಿದ್ದೀನಿ, ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಮತ್ತು ಅರಣ್ಯ ಅಧಿಕಾರಿಗಳಿಗೆ ಅವರಿಗೂ ತಿಳಿಸಿದ್ದೀನಿ ವಿಚಾರನ, ಮತ್ತು ಇವ್ರಿಗೆ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸಿದ್ದೀನಿ. ಯಾರೂ ರೆಸ್ಪಾನ್ಸ್ ಮಾಡಿಲ್ಲ, ಏನಿಲ್ಲ. ಅದು ಇನ್ನೂ ಭಕ್ತಾದಿಗಳನ್ನ ಇಲ್ಲಿ ಬಿಟ್ಕೊಂಡಂಗೆ ತೊಂದರೆ ಮಾಡ್ತಾಯಿದೆ. ದಯವಿಟ್ಟು ಈ ಸಂಬಂಧಪಟ್ಟಂಥವರು ಬಂದು ಈ ಕೋತಿಯನ್ನು ಹಿಡ್ಕೊಂಡು ಹೋಗಬೇಕಾಗಿ ನಮ್ಮಲ್ಲಿ ಕಳಕಳಿಯ ಮನೆ. ಎಲ್ಲರಿಗೂ ನಮಸ್ಕಾರ. ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಪುರಲೇಹಳ್ಳಿ ಭೂತಪ್ಪನ ಗುಡಿ ಹತ್ತಿರ ಕೆಲವು 20 ದಿನಗಳಿಂದ ಒಂದೇ ಒಂದು ಕೋತಿ ಭೂತಪ್ಪನ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳಿಗೆ, ದೇವಸ್ಥಾನಕ್ಕೆ ಬರುವ ಅಕ್ಕಪಕ್ಕದ ಗ್ರಾಮಸ್ಥರಿಗೂ, ಅಕ್ಕಪಕ್ಕದ ಊರಿನವರ ಸ್ಕೂಲು ಶಾಲಾ ಮಕ್ಕಳು, ಶಾಲಾ ಶಿಕ್ಷಕರಿಗೂ, ಆಮೇಲೆ ಪೂಜಾರಿಗಳಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಾ ಐತೆ. ದಯಮಾಡಿ ಅರಣ್ಯ ಅಧಿಕಾರಿಗಳು ಇದು ಕೂಡಲೇ ಸ್ಪಂದಿಸಿ ಭೂತಪ್ಪನ ಗುಡಿ ಹತ್ರ ಇರೋ ಕೋತಿಯನ್ನು ಹಿಡ್ಕೊಂಡು ಹೋಗಿ ಕಾಡಿಗಾರ ಬಿಡ್ರಿ, ಮನೆಗಾನ ಇಕ್ಕಳ್ರಿ. ಫಸ್ಟು ಅರಣ್ಯ ಅಧಿಕಾರಿಗಳು ಬಂದು ಕರ್ಕೊಂಡು ಹೋಗ್ರಿ. ಯಾಕೆ ಮಾತು ಹೇಳ್ತಿದ್ದೀವಿ ಅಂದರೆ, ಹತ್ತತ್ರ ಈ 15 ದಿನಗಳಿಂದ 10 ಬಾರಿ ಕರೆ ಮಾಡಿದ್ದೀವಿ ನಾವು, ರೆಸ್ಪಾನ್ಸ್ ಇಲ್ಲ. PDOಗೆ ಹೇಳಿದ್ದೀವಿ, ರೆಸ್ಪಾನ್ಸ್ ಇಲ್ಲ. ತಾವರೆಕೆರೆ PSI ಅವ್ರಿಗೆ ಹೇಳಿದ್ದೀವಿ, ರೆಸ್ಪಾನ್ಸ್ ಇಲ್ಲ. ದಯಮಾಡಿ ಕೋತಿ ಕಡ್ದು ಜಾಸ್ತಿ ಡ್ಯಾಮೇಜ್ ಮಾಡೋರಷ್ಟೊಳಗೆ ದಯಮಾಡಿ ಕರ್ಕೊಂಡೋಗಿ ಚಾಣಗೆಲ್ಲ ಬಿಡೋಕ್ಕೆ ತಮ್ಮಲ್ಲಿ ಕೈ ಮುಗಿ ಕೇಳ್ತಾ ಇದ್ದೀವಿ. ಅದಾಗಿ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನ್ ಇಲ್ಲ, ವ್ಯಾಕ್ಸಿನ್ ಖಾಲಿ ಆಗಿದೆ. ಒಂದು 15 ಜನಕ್ಕೂ ಕಂಟಿನ್ಯೂ ಆಗಿ ವ್ಯಾಕ್ಸಿನ್ ಹಾಕ್ಸಿರೋದ್ರಿಂದ ಹಾಸ್ಪಿಟಲ್ ವ್ಯಾಕ್ಸಿನೇ ಇಲ್ಲ ಅಂತಂದು ಹೇಳ್ತಿದ್ದಾರೆ ಡಾಕ್ಟ್ರು. ದಯವಿಟ್ಟು ಬಂದು ಅದು ಚುಚ್ಚುಮದ್ದು ಆಕ್ಷನ್ ಅದನ್ನು ಸಂಬಂಧಪಟ್ಟವರು ಕೊಡಿಸ್ಬೇಕಾಗಿ ತಮ್ಮಲ್ಲಿ THO ಹತ್ರ ಕೇಳ್ಕೊಂತ ಇದ್ದೀವಿ. ಇನ್ನು ಪ್ರತಿನಿತ್ಯ ದೇವಸ್ಥಾನಕ್ಕೆ ನೂರಾರು ಭಕ್ತರು ಆಗಮಿಸುವ ಹಿನ್ನೆಲೆ ಕೋತಿ ಹಾವಳಿಯಿಂದ ಯಾವುದೇ ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಕೋತಿಗಳನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಂಟಿಯಾಗಿ ಕ್ರಮ ಕೈಗೊಂಡು ಭಕ್ತರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.